ಅದಾದ ಮೇಲೆ ಆಧುನಿಕವಾಗಿ ಇದು ಪಿಕಪ್ ಆಗ್ಬಿಡುತ್ತೆ. ಕರ್ನಾಟಕದಲ್ಲಿ ಕೂಡ ಅತಿ ಹೆಚ್ಚು ಈ ಸಿರಿಧಾನ್ಯವನ್ನು ಬೆಳೀತಕ್ಕಂಥ ರಾಜ್ಯದಲ್ಲಿ ಕರ್ನಾಟಕ ಬಹುಶಃ ಮೊದಲನೇ ಸ್ಥಾನದಲ್ಲಿದೆ ಅಂದ್ಕೊಳ್ತೀನಿ ನಾನು, ಅಲ್ವಾ? ಇಂಡಿಯಾದಲ್ಲಿ ಪ್ರಪಂಚದ ಯಾವುದೇ ದೇಶಕ್ಕೆ ತಗೊಂಡ್ರೆ ಭಾರತನೇ ಮೊದಲನೇ ಸ್ಥಾನ, ಅದರಲ್ಲಿ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ, ಅಲ್ವಾ? ಯುನೈಟೆಡ್ ನೇಷನ್ಸ್ ರೆಕಗ್ನೈಸ್ ಮಾಡಿದ್ದಾರೆ ಇದನ್ನು. ಯುನೈಟೆಡ್ ನೇಷನ್ಸು ಕೂಡ 23ರಲ್ಲಿ ಸಿರಿಧಾನ್ಯದ ವರ್ಷ ಅಂತ ಮಾಡಿದ್ರು, ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳಿ ಮಾಡಿದ್ರು ಯುನೈಟೆಡ್ ನೇಷನ್ಸ್ನವರು. ಅಂದರೆ ಇದಕ್ಕೆ ಒಂದು ರೆಕಗ್ನಿಷನ್ ಇತ್ತೀಚೆಗೆ ಸಿಕ್ಕಿದೆ ಅನ್ನುವಂಥದ್ದು. ಆಗಿರ್ಬೋದು, ಕಲ್ಟಿವೇಟರು, ಆ ಥರ ಬೇರೆ ಬೇರೆ ಥರದ ಇದನ್ನೆಲ್ಲ ಇಂಪ್ಲಿಮೆಂಟ್ಸ್ನೆಲ್ಲ ನೋಡಿದ್ವಿ. ಮತ್ತು ಕೊಕ್ಕೂನಿಂದ ಮಾಡಿರುವಂಥ ಹಾರಗಳು, ಮತ್ತು ಸಿಲ್ಕ್ ಥ್ರೆಡ್ಡಿಂದ ಮಾಡಿರೋಂಥ ಬ್ಯಾಂಗಲ್ಸು, ಓಲೆಗಳು, ಅದೆಲ್ಲ ನೋಡಿದ್ವಿ. ಅದೆಲ್ಲ ತುಂಬ ಚೆನ್ನಾಗಿತ್ತು. ಇಂಥ ಮೇಳಗಳು ಆಯೋಜಿಸ್ಬೇಕಾ? ಹೌದು, ಮೇಳಗಳು ಇನ್ನೂ ಆಯೋಜಿಸ್ತಾ ಇದ್ರೆ ಎಲ್ಲರೂ ರೈತರು ಅಥವಾ ಪಬ್ಲಿಕ್ಸ್ ಜನಗಳು ಎಲ್ಲರೂ ಬಂದು ನೋಡಿ ವೀಕ್ಷಣೆ ಮಾಡಿ ಅವರಿಗೆ ಒಂದು ಉಪಯೋಗ ಆಗುತ್ತೆ. ನಮಗೂ ಅದರಿಂದ ನಾವು ಕ್ಯಾಟ್ರಿಂಗ್ ಎಲ್ಲ ಮಾಡ್ತೀವಿ. ನಾವು ಅದರಿಂದ ನಮ್ಗೆ ತುಂಬ ಕಲ್ತ್ಕೊಳ್ಳೋಂಗೆ, ಇದರಿಂದ ತುಂಬ ಕಲ್ತ್ಕೊಂಡೆ. ನಾನು ತುಂಬ ಜನಕ್ಕೆ ಪರಿಚಯ ಆಯಿತು ಅದರಿಂದ. ಈಗ ಫಸ್ಟ್ ಬಂದಿದ್ದು ಕೊರ್ಲೆ ರೊಟ್ಟಿ, ಇದನ್ನು ಫಸ್ಟ್ ಬಂತದ್ದು, ಅವರು ಪರಿಚಯ ಮಾಡಿಕೊಟ್ರು. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು. ಇದು ಈ ಸಿರಿಧಾನ್ಯಗಳು ನೀವು ಬಳಕೆ ಮಾಡಿದ್ದು ಕಲ್ತಂಗೂ ಆಯಿತು, ಬೇರೆಯವ್ರಿಗೆ ಹೇಳಿದಂಗೂ ಆಯಿತು. ಇದು ಸಿರಿಧಾನ್ಯ ಇದು ಕಲ್ತಂಗೆ ನಾವು ಬಳಕೆ ಮಾಡ್ದಂಗೂ ಆಯಿತು, ಮತ್ತು ಇದರಿಂದ ನಾವು ಬೇರೆಯವ್ರಿಗೆ ಹೇಳ್ದಂಗೂ ಆಯಿತು. ಇದರಿಂದ ರೈತರು ಸಿರಿಧಾನ್ಯಗಳನ್ನ ಮರ್ತ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಈಗ ಸಿರಿಧಾನ್ಯ ಮೇಳಗಳನ್ನ ನಾವು ಆಯೋಜಿಸಿರೋದ್ರಿಂದ ರೈತರುಗಳಿಗೆ ರೈತರಿಗೆ ಮಾಡೋ ಪ್ರಾಡಕ್ಟ್ಸ್ಗಳು ಮತ್ತು ಅದರಿಂದ ಬರೋಂಥ ಉಪಯೋಗಗಳು ಎಲ್ಲ ತಿಳ್ಕೊತಾರೆ. ಹಾಗಾಗಿ ನಾವು ಈ ಥರ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಆಯೋಜಿಸಿ ರೈತರಿಗೆ ಪರಿಚಯ ಮಾಡಿಕೊಡ್ಬೇಕಾಗಿ ಅಂತೇಳಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಪ್ರಶ್ನೆ ಕೇಳ್ತೀರಾ? ಹೇಳ್ಬೇಕು. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ನಿನ್ನೆ ಮುಗಿದಿದೆ. ಭಾಳ ಸಂತೋಷ ಆಯಿತು. ಹಾಗೂ ಅವರೇ ಹೆಚ್ಚಿನ ಆಯವ್ಯಯ ಮಂತ್ರಿಗಳಾಗಿದ್ದುಕೊಂಡು ಇವತ್ತು ವಿಶೇಷವಾಗಿ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಶುಭವನ್ನು ಕೋರುವಂಥದ್ದು ಇಡೀ ಕರ್ನಾಟಕ ರಾಜ್ಯನೇ ಮಾಡಿರೋಂಥದ್ದು ನಮಗೆಲ್ಲ ಸಂತೋಷ ತಂದಿದೆ ಅಂತ ಹೇಳಬಲ್ಲೆ ನಾನು. ಈ ಸಂದರ್ಭದಲ್ಲಿ 2028ಕ್ಕೂ ಕೂಡ ಅವರು ಸಿಎಂ ಆಗಲಿ ಅನ್ನೋಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸರ್. ಅದೆಲ್ಲ ಹೈಕಮಾಂಡು ತೆಗೆದುಕೊಂಡಂಥ ನಿರ್ಧಾರ. ಇವತ್ತು ನಮ್ಮ ಅಭಿಲಾಷೆಗಳನ್ನು ಹೇಳಿದ್ದೇವೆ. ಸೊ ಹಾಗಾಗಿ ನಾವು ಹೈಕಮಾಂಡಲ್ಲಿ ಏನು ತೀರ್ಮಾನ ತಗೋತೀರೋ ಅದನ್ನು ಶಿರಸಾವಹಿಸಿ ತಲೆಬಾಗಿ ಅವ್ರೇನು ಕೊಡೋ ಅಂಥ ವಿಚಾರದಲ್ಲಿ ನಾವು ಕೇಳ್ತೇವೆ, ಪಾಲಿಸ್ತೇವೆ ಅನ್ನೋ ಒಂದು ವಿಚಾರನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಕಡೆ ಸಿದ್ದರಾಮಯ್ಯ ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ ಅಂತ ಒಂದು ಒಳ್ಳೆ ಅಲ್ಲ, ಈಗ ಡಾಕ್ಟರ್ ರಂಗನಾಥ್ ಇದ್ದರು ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಸಾಹೇಬರು ಟಾಲ್ ಲೀಡರು. ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಬಡಸ್ತನದ ನಿರ್ಮೂಲನೆ ಮಾಡಿದಂಥ ನಾಯಕರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ 140 ಸೀಟನ್ನು ತಂದಿದ್ದಾರೆ. ಎಲ್ಲರ ಅವಶ್ಯಕತೆ ಭಾಳಷ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನು ಹೇಳಬಲ್ಲೆ ನಾನು. ಅಫ್ಕೋರ್ಸ್ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ 28ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅಂತ ಹೇಳಬಲ್ಲೆ ನಾನು. ಆ ಥರದ್ದೆಲ್ಲ ಅತಾಚುರಿಗಳು ಆಗದಂಗೆ ನೋಡ್ಕೋಬೇಕಾದಂಥದ್ದು ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಶೀಘ್ರವಾದಂಥ ಕ್ರಮವನ್ನು ಜರುಗಿಸಿ ತನಿಖೆ ಮಾಡಿ ಯಾರು ತಪ್ಪು ಅನ್ನೋದನ್ನು ನಿರ್ಧಾರ ಮಾಡಿ ಅದನ್ನು ಸೂಕ್ತವಾದಂಥ ಕ್ರಮ ಜರುಗಿಸ್ತಾರೆ ಅಂತ ಹೇಳಬಲ್ಲೆ ನಾನು.